ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಂದ ಇಟ್ಟು ಸೂಟೇ ಆಯ್ತಾ ಇಲ್ಲ. ಹೌದಾ, ನನ್ನ ನೈಟಿಗೆ ಸೂಟ್ ಆಗೋರು. ಹೌದು, ಕಲರನ್ನು ಸೂಟ್ ಆಯ್ತು. ನೆನ್ನೆ ಇಟ್ಟು ಹೋಗಿದ್ದು ಬರ್ತೀರಾ? ಓಕೆ, ಎಸ್, ಇವತ್ತು 8 ಲಾಗ್ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮನೇಲಿ ಮಾತ್ರ ಹಿಂಗ ಅಥವಾ ನಿಮ್ಮನೇಲೂ ಹಿಂಗೇನ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯ್ತಾ. ಏನಂದ್ರೆ, ಯಾವ ಹೆಂಡತಿಗೆ ಬರ್ತಡೇ ಅಂದ್ರೆ ಗಂಡನ ಬರ್ತಡೇ ಚೆನ್ನಾಗಿ ಮಾಡ್ಬೇಕು ಅಂತ ಆಸೆ ಇರುತ್ತೋ ಆ ಗಂಡನ್ಗೆ ಬರ್ತಡೇ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಲ್ವಾ? ಸೊ ನಿಮ್ಮನೇಲೂ ಹಿಂಗೇನ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ಯೂನಿವರ್ಸಲ್ ಪ್ರಾಬ್ಲಮ್. ಯಾಕಂಗೆ ಹಂಗೇನೆ ಗಂಡ್ ಮಕ್ಳು ಎಕ್ಸ್ಪ್ರೆಸಿವ್ ಇಲ್ಲ, ಯಾರಾದ್ರೂ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ತಗೊಳಕ್ಕೂ ಇಲ್ಲ, ಮಾಡಿದ್ರು ಅದು ಎಕ್ಸ್ಪ್ರೆಷನ್ ಇರಲ್ಲ ಬಿಡಿ. ಓಕೆ ಗೈಸ್, ಎಸ್, ಇವರು ಬರ್ತಡೇ ಅಂತೂ ಮಾಡ್ಕೊಳಕ್ ಇಷ್ಟ ಇಲ್ವಂತೆ. ಸೊ ಕೇಕ್ ಕಟಿಂಗ್ ಎಲ್ಲ ಬೇಡವಂತೆ. ಆದ್ರಿಂದ ಓಕೆ, ಏನಾದ್ರು ಗಿಫ್ಟ್ ಕೊಡ್ಸ್ಬಿಡೋಣ, ಇನ್ನೇನು ಕೇಕ್ ಅಂತೂ ಕಟ್ ಮಾಡ್ಲಿಲ್ಲ ಅಂದ್ಬಿಟ್ಟು ಸೊ ಗಿಫ್ಟ್ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಏನ್ ಬೇಕು ನಿಮ್ಗೆ ಗಿಫ್ಟು? ನೀನ್ ಕೊಡಿಸ್ಬೇಕು, ನಾನು ಕೇಳ್ಬಿಟ್ಟು ತಗೊಳಕಾಗುತ್ತಾ? ಹೌದಾ, ಅದೇನೋ ಅಂತಿದ್ರಿ. ಕೊಡಿಸ್ತೀರಾ? ಓಕೆ, ಒಂದಿಷ್ಟು ನನಗೆ ಒಂದು BMW, ಒಂದು KTM, ಒಂದು ನಿಕಾನ್ 550D ಕ್ಯಾಮ್ರಾ, ಇನ್ನೇನೈತೆ ಒಂದು GoPro, ಆಮೇಲೆ ಒಂದು iPhone 17. ಸಾಕು ಸಾಕು ಸಾಕಾ? ಸಾಕು, ಇಷ್ಟು ಸದ್ಯಕ್ಕೆ ಸಾಕು, ಆಮೇಲೆ ನೋಡ್ಕೊಳ್ಳೋಣ. ಹೇಳಿ, ಲೆಫ್ಟಾ ರೈಟಾ? ಏನು? ನನ್ನ ಕಿಡ್ನಿ, ನನ್ನ ಬಾಡಿಲಿರೋ ಯಾವ ಪಾರ್ಟ್ಸ್ ನಾವು ಮಾರ್ಬೇಕೋ ಗೊತ್ತಿಲ್ಲ ಗೈಸ್. ಇಷ್ಟೆಲ್ಲ ಕೊಡ್ಸೋಷ್ಟು ಮುಂದೆ ನೋಡೋಣ. ಬೇಕಾದ್ರೆ ನಮ್ಮ ಊರಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಬರುತ್ತಲ್ಲ, ಅವಾಗ ಕೊಡ್ಸೋದಾಯ್ತು. ಎಸ್, ಇವಾಗ ಸೊ ನಮ್ಮ ಬಜೆಟ್ಗೆ ತಕ್ಕಂತೆ ನಮ್ಗೆ ಇರೋ ಏನು ದೇವ್ರು ಕೊಟ್ಟಿರೋ ಶಕ್ತಿ ಅಂತೆ. ಸೊ ಅವ್ರಿಗೆ ಕೊಡ್ಸಕ್ ಹೋಗ್ತಿದ್ದೀನಿ. ಅಂಡ್ ಅವ್ರೇನೋ ಕೇಳಿದ್ರು. ಏನು? ನಾನೇನು ಕೇಳಿಲ್ಲಪ್ಪ. ಸುಳ್ಳು ನೋಡಿ, ನಾನೇನು ಕೇಳಿಲ್ಲ. ಹೌದು ಗೈಸ್, ಒಪ್ಕೊಳ್ಳಲ್ಲ, ಏನು ಮಾಡೋಕ್ಕಾಗಲ್ಲ. ಎಸ್, ನಾವಿವಾಗ ಹೆಲ್ಮೆಟ್ ಕೊಡ್ಸೋಣ ಅಂದ್ಬಿಟ್ಟು ಹೋಗ್ತಿದ್ದೀನಿ. ಆ ಹೆಲ್ಮೆಟ್ ಸ್ವಲ್ಪ ಏನದು ಗ್ಲಾಸ್, ಅದು ಏನದು ವೈಸರ್, ಅದು ವೈಸಾಗಿ ಹೋಗ್ಬಿಡಿ ಮುರಿದೋಗ್ಬಿಟ್ಟಿದೆ. ಸೊ ಅದಕ್ಕೆ ಒಂದು ಚೆನ್ನಾಗಿರೋ ಹೆಲ್ಮೆಟ್ ಕೊಡ್ಸೋಣ, ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಮುಖದಲ್ಲಿ ನೋಡಿ ದೇವ್ರು ಕಿತ್ಕೊಡ್ತೀನಿ. ಇವ್ರು 8 ಮ್ಯಾಚ್ ಮಾಡೋ ಅಷ್ಟರಲ್ಲಿ ನನ್ನ ಕೈ ಸುಮಾರು ಗೈಸ್. ಎಸ್, ಸೊ ಅಲ್ಲಿ ಸಿಗ್ತೀವಿ, ಬನ್ನಿ. ಈ ಕಡೆ ಸೈಡ್ ಬಂದು ತುಂಬ ತಿಂಗಳಲ್ಲ, ಹತ್ತತ್ರ ವರ್ಷನೇ ಆಗೋಗಿತ್ತು. ಸೊ ಆಫ್ಟರ್ ಲಾಂಗ್ ಗ್ಯಾಪ್ ಆದಮೇಲೆ ಈ ಕಡೆ ಬಂದಿದ್ದು. ಸೊ ಗೈಸ್, ಫೈನಲಿ ಬಂದು ಸೊ ತಗೊಳಕ್ಕೆ ಹೋಗ್ತಿದ್ದೀವಿ. ನೋಡೋಣ ಹೆಂಗಿರುತ್ತೆ ಕಲೆಕ್ಷನ್ ಎಲ್ಲ ಅಂತ. ಆ್ಯಂಡ್ ಎಂಟ್ರಿ ಆಗ್ತಿದ್ದಂಗೆ ಈ ಬೋರ್ಡ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ತುಂಬಾ ಕಲೆಕ್ಷನ್ಸ್ ಇತ್ತು. ಇಲ್ಲಿ ಬರೀ ಹೆಲ್ಮೆಟ್ಸ್ ಮಾತ್ರ ಅಲ್ಲ, ಒಬ್ಬ ಬೈಕ್ ರೈಡರ್ಗೆ ಏನೇನು ಬೇಕೋ ಅದೆಲ್ಲ ನಿಮಗೆ ಒಂದು ಸ್ಪಾಟಲ್ಲೇ ಸಿಗುತ್ತೆ. ಸೊ ನಿಮ್ಗೇನಾದರೂ ಈ ಶಾಪ್ದು ಅಡ್ರೆಸ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ, ಆ್ಯಂಡ್ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಇನ್ನು ಒಂದಷ್ಟು ಹೆಲ್ಮೆಟ್ಸ್ಗಳನ್ನ ಟ್ರೈ ಮಾಡಿದ್ರು. ಅದರಲ್ಲಿ ಕೆಲವೊಂದು ಸೈಜಸ್ ಆಗ್ತಿರ್ಲಿಲ್ಲ, ಕೆಲವು ಟೈಟ್ ಆಗ್ತಿತ್ತು, ಕೆಲವು ಲೂಸ್ ಆಗ್ತಿತ್ತು. ಸೊ ಫೈನಲ್ ಆಗಿ ಈ ಒಂದು ಹೆಲ್ಮೆಟ್ನ ಸೆಲೆಕ್ಟ್ ಮಾಡಿದ್ರು. ಆ್ಯಂಡ್ ಅದ್ರ ಜೊತೆಗೆ ಹೆಂಗಿದ್ರು ಹೆಲ್ಮೆಟ್ ತಗೊಳ್ತಿದ್ದೀವಿ ಅಂದ್ಬಿಟ್ಟು ನೆಕ್ಸ್ಟ್ ಏನಾರ ಟ್ರಾವೆಲ್ ಲಾಗ್ಸು ಅಥವಾ ಅದೇ ಬೈಕಲ್ಲಿ ಹೋಗುವಾಗ ಏನಾದ್ರು ವೀಡಿಯೋಸ್ ಮಾಡಿದ್ರೆ ಬೇಕಾಗುತ್ತೆ, ಕ್ಯಾಮ್ರಾ ಹೋಲ್ಡ್ ಮಾಡೋಕ್ಕೆ, ಮೊಬೈಲ್ ಹೋಲ್ಡ್ ಮಾಡೋಕ್ಕೆ ಅಂದ್ಬಿಟ್ಟು ಮೊಬೈಲ್ ಮೌಂಟ್ ಅಂತ ಬರುತ್ತೆ. ಸೊ ಅದು ಹೆಲ್ಮೆಟ್ಗೆ ಅಟ್ಯಾಚ್ ಮಾಡಿಸ್ತಿದ್ದು ಅಲ್ಲೇ ತಗೊಂಡು. ಇನ್ನು ಅದು ಮೊಬೈಲ್ ವೆಯ್ಟ್ ತಡೆಯುತ್ತಾ ಅಂದರೆ ಖಂಡಿತ ತಡೆಯುತ್ತಂತೆ. ಸೊ ಅದನ್ನು ಕೇಳಿಬಿಟ್ಟೇ ನಾವು ಹಾಕ್ಸಿದ್ದು. ಇನ್ನು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇನ್ನು ಬಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಸೊ ಗೈಸ್, ಫೈನಲಿ ತಗೊಂಡಾಯಿತು. ಇಲ್ಲಿ ನೋಡಿ ತಗೊಂಡು ಬರ್ತಿದ್ದಾರೆ. ಎಲ್ಲಿದೆ ಜಾಗ ಮೇಲ್ಗಡೆ ಹೋಗೋಕ್ಕೆ? ಮೇಲ್ಗಡೆ ಹೋಗಿ ಜಾಗ ಎಲ್ಲಿದೆ ಅಂದೆ. ಆ್ಯಂಡ್ ನಮ್ಮ ಮನೆಗೆ ಒಂದು 5 ಸೀಟರ್ ಸೋಫಾ ನೋಡ್ತಿದ್ವಿ. ಸೊ ಇಲ್ಲೇ ಹತ್ರದಲ್ಲಿ ಒಂದು ಶಾಪ್ ಇದೆ ಅಂತ ಗೊತ್ತಾಗಿ ಸೊ ನೋಡ್ಕೊಂಡು ಬರೋಣ, ಇಲ್ಲಿ ಗಂಟ ಬಂದಿದ್ದೀವಲ್ಲ ಅಂದ್ಬಿಟ್ಟು ಹೋದ್ವಿ. ಅಲ್ಲೋಗಿ ನೋಡಿದಾಗ ಓಕೆ ಅನ್ನಿಸ್ತು, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು. ಸರಿ, ಒಂದು 4-5 ಕಡೆ ವಿಚಾರಿಸೋಣ, ಇನ್ನೂ ಟೈಮ್ ಇದೆಯಲ್ಲ ಅಂದ್ಕೊಂಡು ಸೊ ಅಲ್ಲೆಲ್ಲ ನೋಡಿಕೊಂಡು ಬಂದ್ವಿ. ಬೇರೆ ಕಡೆ ಬೇರೆ ಹೋಗ್ಬೇಕಿತ್ತು, ಸೊ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಕಾರ್ಕಳ
ಎಸ್ ಇವಾಗ ನಾವೆಲ್ಲ ಲಂಚ್ಗೆ ಹೋಗ್ತಿದ್ದೀವಿ. ಕಾರ್ತಿ ಅಕ್ಕ ಈ ಥರ ನಾವೆಲ್ಲರೂ ಸೇರಿ ಹೋಗ್ತಿದ್ದೀವಿ. ಆ್ಯಂಡ್ ಅವ್ನು ಆಲ್ರೆಡಿ ಬೆಳಗ್ಗೆನೆ ಬಂದಿದ್ದ, ಸೊ ಆ ಕ್ಲಿಪ್ನ ಆ್ಯಡ್ ಮಾಡ್ತೀನಿ. ಎಸ್ ಅಲ್ಲೋಗಿ ಸಿಗ್ತೀವಿ, ಆ ಕ್ಲಿಪ್ನು ನೋಡ್ಕೊಂಡು ಬನ್ನಿ. ಗೈಸ್ ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ, ಅದು 1 ತಿಂಗಳಾದ್ಮೇಲೆ ಬರ್ತಡೇ. ಬರ್ತಡೇ ಆಗಿ 1 ತಿಂಗಳಾದ್ಮೇಲೆ ಬರ್ತಡೇ ಗಿಫ್ಟ್ ಕೊಡಕ್ ಬಂದವನೆ. ಅದೂ ಹಿಂಗೆಲ್ಲ ಬುದ್ರಿ ಕಣ್ಣು, ಯಾವ್ದೋ ಹಳೆ ಬಟ್ಟೆ ಕಣ್ಣು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ವಿಡಿಯೋ ಮಾಡು ಅಂತ ಹೇಳಿದ್ದೆ ಅವನು. ನಾನು ಗಿಫ್ಟ್ ಕೊಡ್ತಿದ್ದೀನಿ, ವಿಡಿಯೋ ಮಾಡ್ಕೋ. ನನ್ಗೆ ಅಪ್ರೂವ್ ಫಸ್ಟ್ ಟೈಮ್ ಗಿಫ್ಟ್ ಕೊಡ್ತಾವನೆ, ಅದಕ್ಕೆ ನಾನು ವಿಡಿಯೋ ಮಾಡ್ಕೋ ಅಂತ ಹೇಳ್ದ. ಸೊ ಅದಕ್ಕೆ ಮಾಡ್ತಿದ್ದೀನಿ. ಓಕೆನಾ? ಮಾಡಿದೆ ವಿಡಿಯೋನ. ಆ್ಯಂಡ್ ಓಹೋ ಥ್ಯಾಂಕ್ ಯು ಸೋ ಮಚ್. ನನ್ನ ಗಂಡಂದು ಸೇರಿಸಿ ನನಗೆ ಕೊಟ್ಟಿರೋದು ಈ ಸಲ. ನನ್ನ ಬರ್ತಡೇ ಮುಗ್ದು ನನ್ನ ಗಂಡನ ಬರ್ತಡೇನೂ ಮುಗ್ದೋಯ್ತು. ಆ್ಯಂಡ್ ಏನು ಮಾಡಿದ್ದೆ ಮೊನ್ನೆ ನೀನು? ನನ್ನ ಗಂಡನ ಬರ್ತಡೇ ದಿನ ಏನು ಮಾಡಿದ್ಯಾ? ಏನು ಮಾಡಿದ್ಯಾ? ಅವಿಷಲ್ ಏನು ಮಾಡಿದ್ಯಾ? ಕಿಸ್ಸಿಂಗ್ ಸಿಂಬಲ್ ಎಲ್ಲ ಕಳಿಸಿದ್ಯಾ? ಏನ್ ನಡೀತಿದೆ ನಿಮ್ಮಿಬ್ರು ಮಧ್ಯ? ಓಕೆ ಗೈಸ್, ಇಲ್ಲಿಗೆ ಮುಕ್ತಾಯವಾಗಿದೆ ಅವನ ಗಿಫ್ಟ್ ಕೊಡೋ. ಸೊ ಅವನು ತೋರಿಸ್ಬೇಕಿತ್ತಂತೆ ಗಿಫ್ಟ್ ಕೊಡ್ತಿದ್ದೀನಿ ನೋಡಿ ಅಂತ, ಅದಕ್ಕೆ ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಬಾಯ್, ಜಾಸ್ತಿ ಉದ್ದ ಆಯ್ತದೆ. A few moments later. ನೀನು ಹಿಂಗೆ ಮುಚ್ಕೊಂಡು ನೀನು ಬೇಡ ಹ್ಯಾಪಿ ಬರ್ತ್ಡೇ ತಗೊಂಡಡಿ. ಇಬ್ರು ಮನೆಗೆ ಮಡಿಕಲಿ, ಕವರ್ ಕಾಯ್ಕಲಿ, ಇದು ಸೋಡಾ ತಗೊಬಿಡೋದು ಅಂತ ಮಿಕ್ಸ್ ಮಾಡ್ಬೇಕು. ಆನಂದ ಬಾಷ್ಪ. ಅಯ್ಯೋ ಅಳಬೇಡ. ಬಡಿ. ನಾವು ಹೋಗಿದ್ದು ಕಾವ್ಯಾಸ್ ಕಿಚನ್ ಅಂತ ಹೇಳಿ, ಇದು ಬಂದು ಉಳ್ಳಾಲ್ ಉಪನಗರ ಹತ್ರ ಇದೆ. ಸೊ ಫಸ್ಟ್ ಟೈಮ್ ಹೋಗಿದ್ದು, ತುಂಬಾನೇ ಚೆನ್ನಾಗಿತ್ತು. ಎಲ್ಲ ಪ್ಲೇಸು ಕೂಡ ಅಷ್ಟೇನೆ. ನಾವು ಟ್ರೈ ಮಾಡಿದ್ದು ಚಿಕನ್ ಬಿರಿಯಾನಿ, ಪರೋಟ, ನೀರು ದೋಸೆ ಆ್ಯಂಡ್ 2 ಟೈಪ್ಸ್ ಆಫ್ ಚಿಕನ್ ಕರಿ, ಗೀ ರೋಸ್ಟ್ ಎಲ್ಲ ಟ್ರೈ ಮಾಡ್ದು. ಸೊ ಪ್ರತಿಯೊಂದು ತುಂಬಾನೇ ಟೇಸ್ಟಿಯಾಗಿತ್ತು ಆ್ಯಂಡ್ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನೀವೇನಾದರೂ ಈ ಕಡೆ ಬಂದರೆ ಮಿಸ್ ಮಾಡ್ಕೊಳ್ಳೇಬೇಡಿ. ಇನ್ನು ಇದೆಲ್ಲ ಮುಗಿಸ್ಕೊಂಡು ಹೊರಟು ಎಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.